ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪವಿತ್ರ ಶ್ರಾವಣ ಮಾಸದ ಪ್ರಥಮ ಸೋಮವಾರ ಹರಿದು ಬಂದ ಭಕ್ತ ಸಾಗರ ಕಾವಡಿ ಯಾತ್ರಿಗಳಿಂದ ಗಾಯಮುಖನಿಂದ ಪಾದಯಾತ್ರೆಯ ಮೂಲಕ ಪಾಪನಾಶದ ಶಿವಲಿಂಗಕ್ಕೆ ಜಲಾರ್ಪಣೆ. ನಗರದ ರಂಗಮಂದಿರದಲ್ಲಿ ಜರುಗಿದ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಕಾರ್ಯಕ್ರಮ. ಕಲಾವಿದರ ಬದುಕು ಕಲಾ ಪ್ರದರ್ಶನದಿಂದ ಸಾಧ್ಯ. ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ. ಬೀದರ್ ನಗರದ ರೋಟರಿ ಕ್ಲಬ್ ವತಿಯಿಂದ ಡಾಕ್ಟರ್ಸ್ ಡೇ, ಸಿಎ ಡೇ, ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ನಿತಿನ್ ಗೋಯಲ್ ಅವರಿಗೆ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದರು. ಹೌಶೆಟ್ಟಿ ಪಾಟೀಲ್. ಜಗದ್ಗುರು ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮನಮನೆಗೆ ಮಾಚಿದೇವ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ನ ಜಮಾತೆ ಇಸ್ಲಾಮಿ ಮಸೀದಿಯಲ್ಲಿ ನಡೆದ ಹಜ್ ಯಾತ್ರಿಗಳ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜನ ಹಜ್ ಯಾತ್ರಿಗಳ ಸ್ವಾಗತ ಕಾರ್ಯಕ್ರಮ ಮೊಹಮ್ಮದ್ ನಿಜಾಮುದ್ದೀನ್ ಹಜ್ ಉನ್ನತ ಮಟ್ಟದ ಆಧ್ಯಾತ್ಮ ಅನುಭವ. ಜಿಎನ್ಡಿ ಕಾಲೇಜಿನಲ್ಲಿ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ. ಹೈಬ್ರಿಡ್ ಮೋಡ್ನಲ್ಲಿ ಹಸಿರು ಹಣಕಾಸಿನ ಮೂಲಕ ಸುಸ್ಥಿರ ಆರ್ಥಿಕತೆ ಕುರಿತು ರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ರೇಷ್ಮಾ ಕೌರ್. ಸುದ್ದಿಯ ವಿವರಗಳು. ಬೀದರ್ ನಗರದ ಶಿವನಗರದಲ್ಲಿರುವ ಪ್ರಸಿದ್ಧ ದೇವಾಲಯದಲ್ಲಿ ಒಂದಾದ ಪಾಪವಿನಾಶ ದೇವಸ್ಥಾನದಲ್ಲಿ ಪವಿತ್ರ ಶ್ರಾವಣ ಮಾಸದ ಪ್ರಥಮ ಸೋಮವಾರ ದಿನದಂದು ಬೀದರ್ ಜಿಲ್ಲೆ ಸೇರಿದಂತೆ ನೆರೆಯ ಮಹಾರಾಷ್ಟ್ರ, ತೆಲಂಗಾಣ, ಬೀದರ್ ನಗರದಲ್ಲಿರುವ ಐತಿಹಾಸಿಕ ಪಾಪವಿನಾಶ ದೇವಸ್ಥಾನದಲ್ಲಿರುವ ಶಿವಲಿಂಗ ದರ್ಶನ ಪಡೆದು ಪುನೀತರಾದರು. ತಾಂತ್ರಿಕ ಯುಗದಲ್ಲಿ ರಾಮ ರಾವಣನ ಹತ್ಯೆಗೈದು ಮರಳಿ ಬರುವಾಗ ಬೀದರ್ ನಗರದಲ್ಲಿ ಪಾಪನಾಶದಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಿದ್ದ ಬೀದರ್ ಜಿಲ್ಲೆಯ ಐತಿಹಾಸಿಕ ಹಾಗೂ ವಿಶ್ವಪ್ರಸಿದ್ಧ ಪಾಪವಿನಾಶ ದೇವಸ್ಥಾನದಲ್ಲಿ ಪ್ರಥಮ ಶ್ರಾವಣ ಸೋಮವಾರ ಭಕ್ತರು ಶ್ರದ್ಧೆ, ಭಕ್ತಿ ಹಾಗೂ ಹರ್ಷ ಉಲ್ಲಾಸದಿಂದ ಶಿವಲಿಂಗದ ದರ್ಶನ ಪಡೆದು ಪುನೀತರಾದರು. ಪ್ರಭು ಪಾಟೀಲ್ ಅವರು ಕಾವಡಿ ಯಾತ್ರವನ್ನ ಗಾಯಮುಖದಿಂದ ಗಂಗೆಯನ್ನ ತಂದು ಪಾಪನಾಶದವರೆಗೆ ಸುಮಾರು 20 ಕಿಲೋಮೀಟರ್ ಪಾದಯಾತ್ರೆ ಬರಿಗಾಲಿನಿಂದ ಬಂದು ಭಕ್ತಿಯಿಂದ ಶಿವಲಿಂಗಕ್ಕೆ ಜಲ ಅರ್ಪಿಸಿದ್ದರು. ಸುಮಾರು 3 ವರ್ಷದಿಂದ ಬೀದರ್ ತಾಲೂಕಿನ ಜನರು ಕಾವಡಿ ಯಾತ್ರವನ್ನ ಹಮ್ಮಿಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ದಕ್ಷಿಣ ಕಾಶಿಯಲ್ಲಿ ಪ್ರಸಿದ್ಧವಾಗಿದೆಯೋ ಅದೇ ರೀತಿ ಬೀದರ್ನಲ್ಲೂ ಕೂಡ ಭಕ್ತರು ಕೂಡ ಇದನ್ನ ಹಮ್ಮಿಕೊಂಡಿದ್ದಾರೆ. ನೋಡಿ ಹ್ಯಾಂಗೈತಿ ನೋಡ್ರಿ, ಮಂದಿ ಎಲ್ಲಿಗಿತ್ತು ಪೂರ ಎಲ್ಲ ಕಾಲ ಬೀಳತಾವ. ಯಾರು ಮಾಡಿದ್ರೆ ಬರ್ರಿ ಮಮ್ಮ ಹಾಕ್ರಿ ಹಾಕ್ರಿ ಮುಂದೆ ಬರ್ರಿ ಕೊಡ ತಗೊಂಡು ಕೈಗಿದು. ಹಾಂ ಹಾಕ್ರಿ ನೀವು ಇದು ಬಿಡಿ. ಇದು ತಗೋರಿ, ಅದು ಮುಂದೆ ಮಾಡೋದು ಹಾಕಡ
ಇಬ್ಬರು ಜೋಡಿ ಸರಿ ಬೇಟ ನಡ್ಸರಿ ಕೈ ತಗೊಂಡು ಇದು ತಗೊಂಡು ನೀವು ಕೊಡ ಹೋಗ್ಬೋದು ಇದು ಆರಾಮ್ ಸರ್ ಅದಕ್ಕೆ ಇದಕ್ಕೆ ಖರ್ಚು ಬಿಡ್ಬೇಡ್ರಿ ರೀ ಹಾಕಿ ನೀವು ಹಾಕಿ ಆಗೋದಿಲ್ಲ ಹೂವ ಕೈದಾಗ ಇಟ್ಕೊಳ್ಳಿ ಓ ಸಂಗೀತಕ್ಕ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ಆ್ಯಕ್ಚುಲಿ ಇದು ಮ್ಯಾಲಿಂದ ಒಂದೇ ಲಿಂಗ ಇಲ್ಲ, ಇದ್ರ ಕೆಳಗಡೆ ಮೋರ್ ದೆನ್ 10-15 ಫೀಟ್ ಲಿಂಗಗಳಿವೆ. ಮತ್ತು ಇಲ್ಲಿ ಇದು ಮತ್ತು ಪಾಪನಾಶ ಅಂತ ಆಗಿತ್ತು ಅಂದರೆ ರಾಮ ಅಂಬದು 108ನೇ ಲಿಂಗ ಸ್ಥಾಪನೆ ಮಾಡ್ಬೇಕಾ, ಇಲ್ಲಿ 108ನೇ ಲಿಂಗ ಸ್ಥಾಪನೆ ಅದ ಅಂತ ಹಿರುಗಳು ಹೇಳಿದ್ದು. ರಿಕಾರ್ಡ್ಸ್ ಏನೂ ಇಲ್ಲ, ಅದೊಂದೇ ದೊಡ್ಡ ಪ್ರಾಬ್ಲಮ್ ಇದೆ. ಸೊ ಅದಾದ ನಂತರ ಏನಾಯ್ತು ಅಂದರೆ ಇವ್ರ ತಂದೆಯವರು ಇವ್ರ ಕಾಕದವರು ಒಳ್ಳೆ ರೀತಿಯಿಂದ ಅದಕ್ಕೆ ಕಾಯ್ದಾಡಿಕ್ಕಿ ಇಲ್ಲಿವರೆಗೆ ತೊಗೊಂಡು ಬಂದಿದ್ದಾರೆ. ಮುಂದೆ ನಾವು ಒಂದು ಟ್ರಸ್ಟ್ ಮಾಡಿ ಅವರು ನಾವು ಕೂಡಿ ಒಳ್ಳೆ ಇಲ್ಲಿ ಕನ್ಸ್ಟ್ರಕ್ಷನ್ ಆಗಲಿ ಏನೇ ಆಗಲಿ ಒಳ್ಳೆ ಜನರಿಗೆ ಹೇಗೆ ಸವಲತ್ತು ಸಿಗಬೇಕು ಎಂಬ ಉದ್ದೇಶದಿಂದ ಮಾಡ್ತಾ ಇದ್ದೆವು. ಮತ್ತೊಂದು ಏನು ಅಂತಂದರೆ ಈಗ ಮೇಲ್ಗಡೆದು ಒಂದು ಮೇಲ್ಗಡೆ ಲಿಂಗ ಎಲ್ಲಿ ಇವತ್ತಿಂದ ನಾವು ಸ್ವಲ್ಪ ನಂಗೆ ತಕ್ಲೀಫ್ನಿಂದ ಹೇಳಬೇಕಾಗ್ತದೆ. ಜನ ಏನದ ಕೆಮಿಕಲ್ ನೀರು ಹಾಲು ಹಾಕೋ ಕಡೆ ಲಿಂಗ ಎಂಬ ಡ್ಯಾಮೇಜ್ ಆಗ್ಲತ್ತಾ ಇದೆ. ಸೊ ನಾವು ಈಗ ಫೋಟೋ ಬೇಕಂದ್ರೆ ನಾವು ಇದು ಮಾಡ್ತೀನಿ, ನೀವು ಲಿಂಗ ತೊಳೆದಾಗ ನೋಡಿ ಮೋರ್ ದೆನ್ 50-60 ಡಾಟ್ಸ್ ಇವೆ. ಸೊ ಅದಕ್ಕೆ ಅವಾಯ್ಡ್ ಮಾಡಬೇಕು ಅಂತ ನಮ್ಮದು ರಿಕ್ವೆಸ್ಟ್ ಅದ ಬೀದರ್ ಜನರಿಗೆ ಮತ್ತು ಅಧಿಕಾರಿಗಳಿಗೆ. ಸೊ ಆದಷ್ಟು ಬೇಗ ಅದು ಕಡಿಮೆ ಅದು ಲಿಂಗಕ್ಕೆ ಕೆಮಿಕಲ್ ನೀರು ಅದು ಒಣ ನೀರು ಪೂಜೆ ಹಾಲು ಹಾಕಿದ್ರೆ ಚೆನ್ನಾಗಿರ್ತದೆ. ಅದು ಕೆಮಿಕಲ್ ಏನು ಗಂಧ ಹಚ್ತಾ ಇದ್ದಾರೆ, ಮೊಸರು ಹಾಕ್ತಾ ಕೆಮಿಕಲ್ನಿಂದ ಅದು ಇದು ಆಯ್ತಾ ಇದೆ. ಸೊ ಅದಕ್ಕೆ ಕಾಯ್ದಾಡಿಕೊಂಬದು ನಾವು 1 ಕೋಟಿ ಕೊಟ್ಟರು ಆ ಲಿಂಗಕ್ಕೆ ಏನೂ ಮಾಡೋಕ್ಕಾಗಲ್ಲ. ಒಂದು ಬಿಲ್ಡಿಂಗ್ ಕಡಿಮೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಮತ್ತೊಂದು ಸೆಂಟ್ರಲ್ ಗೌರ್ಮೆಂಟ್ಲಿಂದ 22 ಕೋಟಿ 41 ಲಕ್ಷ ಆಗಿದೆ, ಟೆಂಡರ್ನೂ ಆಗಿದೆ. ಬ್ಯಾಂಗ್ಳೂರೊಬ್ಬರು ನರಸಿಂಹ ಅವರಿಗೆ ಟೆಂಡರ್ ಬಿಟ್ಟಿದೆ. ಸೊ ಗುಂಡಾದೇನು ಡೆಫಿಷಿಯನ್ಸಿ ಅದ ಅದು ಸುತ್ತಮುತ್ತನೇ ವರ್ಕ್ ಇದೆ, ಗುಡಿಗೆ ಏನೂ ವರ್ಕ್ ಇಲ್ಲ. 22 ಕೋಟಿದಾಗ ಸರೌಂಡಿಂಗ್ ಇದೆ. ಇದು ಒಳ್ಳೆ ಲೊಕೇಶನ್ ಆಯ್ತು, ಒಂದು ಓಪನ್ ಥಿಯೇಟ್ರ್ ಅಂತ ಮಾಡ್ತಾ ಇದ್ದಾರೆ, ಸ್ಟೇಡಿಯಂ ಟೈಪು. ಸೊ ಅಲ್ಲಿ ನೃತ್ಯ ಅದು ಏನು ಮಾಡ್ಲಿಕ್ಕೆ ಪ್ರೋಗ್ರಾಮು, ಸ್ಟೇರ್ ಕೇಸು, ಒಂದು ಸುಮಾರು ಕೆಲಸಗಳಿದೆ. ಸೊ ಅದು ಮುಂದೆ ಬರೋ ದಿನಗಳ ಮಾಡಬೇಕು ಅಂತ ಇಚ್ಛೆ ಇದೆ. ಮತ್ತು ಗೌರ್ಮೆಂಟ್ದು ಮತ್ತು ಸರ್ಕಾರದೇನು ಸಪೋರ್ಟ್ ಇದೆ, ಅವ್ರದ್ದೆಲ್ಲರಿಂದ ಅದೊಂದು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೇವೆ ಅಂತ ನಾ ಬೀದರ್ ಜನರಿಗೆ ಸೋಮವಾರ ದಿವಸ ಎಲ್ಲರಿಗೂ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ಬೀದರ್ ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ನಿಂತಿಸ್ಕೋತಾ ಈಗ ಮೇಲ್ಗಡೆ ಲಿಂಗಕ್ಕೆ ಡ್ಯಾಮೇಜ್ ಆಗಲ್ದಪ್ಪ ನಾವು ಬೆಳ್ಳಿ ಕವಚ ಮಾಡಿಸಿದ್ದೀವಿ. ಸೊ ಇವಾಗ ತರ್ತೇವೆ, ಇವಾಗ ಹಾಕ್ತೇವೆ. ಯಾಕಂದ್ರೆ ಅದು ಜನ ಅಂಬೋದೇನದ ನತ್ತಿ ಹೊಡೆದು ನತ್ತಿ ಹೊಡೆಯಲ್ಲ, ಕೂದಲದ ಹಚ್ತಾ ಇದ್ದಾರೆ. ಸೊ ಆದಷ್ಟು ಅವಾಯ್ಡ್ ಮಾಡೋಕ್ಕೋಸ್ಕರ ಕೆಳಗೆ ಬೆಳ್ಳಿದ್ದು ಇದು ಮಾಡಬೇಕು ಅಂತ ನಮ್ಮ ಸಂಕಲ್ಪಿತ 2 ವರ್ಷ ಮೊದಲ ನಮ್ಮದು ಟ್ರಸ್ಟ್ ವತಿಯಿಂದ ಅರ್ಚಕರ್ಲಿಂದ ಎಲ್ಲರಿಂದ. ಸೊ ಇವಾಗ ಒಂದು 20 kg ನಾವು ಕಲೆಕ್ಟ್ ಮಾಡಿದ್ದೆವು. ಯಾರ ಹತ್ರ ಹೋಗಿ ನಾವು ಕೇಳಿಲ್ಲ, ವಾಲಂಟ್ರಿಯಾಗಿ ಯಾರ ಬೆಳ್ಳಿ ತಂದುಕೊಟ್ರು, ಅವರು ಒಂದು ಲಿಸ್ಟ್ ಮಾಡಿ ಅದಕ್ಕೆ 30-35 kg ಬೆಳಿ ಬೇಕು.
ಸೊ ಈಗ ಸುಮಾರು ಜನ ಒಂದು 20 kg ಕಲೆಕ್ಟ್ ಆಗಿದೆ ನನ್ನ ಹತ್ರ. ಇನ್ನೊಂದು 5 kg ಆಯಿತು ಅಥವಾ ಮುಂದಿನ ಬರೋ ದಿನದಲ್ಲಿ ಸುಮಾರು ಇನ್ನು ಶಿವರಾತ್ರಿ ಆಗಲಿ ಅಥವಾ ಮುಂದಿನ ಶ್ರಾವಣತನ ತೆಳಗೆ ಬೆಳ್ಳಿ ದಂಬತ್ತು ಪೂರ ಕವರ್ ಮಾಡ್ತೇನೆ ಅಂತ ನಾ ಇವತ್ತಿನ ದಿನ ಬೀದರ್ ಜನರಿಗೆ ಆಶ್ವಾಸನೆ ಕೊಡ್ತೇನೆ. ಮತ್ತೊಂದು ರಿಕ್ವೆಸ್ಟ್, ನಾವು ಬೀದರ್ ಜನರಿಗೆ ಯಾರಾದರೂ ವಾಲಂಟ್ರಿಯಾಗಿ ಭಕ್ತಿಯಿಂದ ಯಾರು ಬೆಳ್ಳಿ ತಂದುಕೊಟ್ರು, ರೊಕ್ಕ ಬೇಕಾಗಿಲ್ಲ, ಬೆಳ್ಳಿ ತಂದುಕೊಟ್ರೆ ನಾವು ಎಕ್ಸೆಪ್ಟ್ ಮಾಡ್ತೇವೆ. ನಮ್ಮ ಫೋನ್ ನಂಬರ್ ಇದೆ, ಭಜನ್ ಟೈಮಿನಾಗ ತಂದು ಕೊಡ್ಬೋದು ಅಥವಾ ಬೇರೆ ಟೈಮಿನಾಗ ನನ್ನ ನಂಬರ್ ಬರ್ತಿದ್ದಾಯಿತು, ಬೋರ್ಡ್ ಇದೆ, ಅಲ್ಲಿ ತಂದು ಕೊಟ್ಟರೆ ನಾವು ಅವ್ರಿಗೆ ರಿಸಿಪ್ಟ್ ಅದು ಕೊಡ್ತೇವೆ. ಪವಿತ್ರ ಶ್ರಾವಣ ಮಾಸದ ನಿಮಿತ್ತ ಬೀದರ್ನ ಶಿವಭಕ್ತರು ಕಳೆದ 3 ವರ್ಷಗಳಿಂದ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಕಾವಡ ಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಕಾವಡ ಯಾತ್ರೆ ಅನ್ನೋದು ಉತ್ತರ ಭಾರತದಲ್ಲಿ ಬಹಳ ಪ್ರಚಲಿತವಾಗಿದೆ. ಆ ಒಂದು ಶಿವನ ಒಂದು ಪೂಜೆಗೋಸ್ಕರ ಗಂಗೆಯನ್ನು ತಂದು ಪೂಜೆ ಮಾಡೋ ಪರಿಪಾಠ ಉತ್ತರ ಭಾರತದಲ್ಲಿದೆ. ಅದೇ ರೀತಿ ಬೀದರ್ನಲ್ಲಿ ಕೂಡ ಒಂದು ಕಾವಡ ಯಾತ್ರೆ ಮೂಲಕ ಗಂಗೆಯನ್ನು ತಂದು ಶಿವನ ಪೂಜೆ ಮಾಡಲಿಕ್ಕೆ ಶಿವಭಕ್ತರು ಕಳೆದ 3 ವರ್ಷಗಳಿಂದ ಕಾವಡ ಯಾತ್ರೆ ಮಾಡ್ತಾಯಿದ್ದಾರೆ. ಇದರಿಂದ ಜನರಲ್ಲಿ ಒಂದು ಜಾಗೃತಿ ಉಂಟಾಗ್ತದೆ. ಏನಂತ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕೆಟ್ಟ ಚಟಗಳಿಂದ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಈ ರೀತಿ ತಮ್ಮ ಸಂಸ್ಕೃತಿ ಮರಿತಾ ಇದ್ದಾರೆ. ಈ ಕಾವಡ ಯಾತ್ರೆಯಿಂದ ನಮ್ಮ ಸನಾತನ ಧರ್ಮದ ನಮ್ಮ ಯುವ ಪೀಳಿಗೆ ಒಂದು ಸನಾತನ ಧರ್ಮದ ಬಗ್ಗೆ ತಿಳುವಳಿಕೆ ಉಂಟಾಗ್ತದೆ, ಒಂದು ಜಾಗೃತಿ ಮೂಡ್ತದೆ. ಈ ಒಂದು ಕಾವಡ ಯಾತ್ರೆ ಹಮ್ಮಿಕೊಂಡಂಥ ಎಲ್ಲ ನಮ್ಮ ಶಿವಭಕ್ತರಿಗೆ ನಾನು ಪಾಪನಾಥ ದೇವನ ಅರ್ಚಕನಾಗಿ ಅವರಿಗೆ ಭಗವಂತನ ಆರೋಗ್ಯ ಕೊಟ್ಟು ಕಾಪಾಡಲಂತ ಅವರಿಗೆ ಆಶೀರ್ವಾದ ಮಾಡ್ತೀನಿ. ಇನ್ನು ಮುಂದೆ ಕೂಡ ಪ್ರತಿ ವರ್ಷ ತಪ್ಪದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾವಡ ಯಾತ್ರೆ ಮಾಡಬೇಕಂತ ಆ ಕಾವಡ ಯಾತ್ರೆಗಳಲ್ಲಿ ನಾನು ಬೇಡ್ಕೊಳ್ತೀನಿ. ಕಲಾವಿದರು ಕೇವಲ ಸಂವಾದನೆ ಕೇಳುತ್ತಾ ಕಾಲಹರಣ ಮಾಡದೆ ತಮ್ಮ ಕಲಾ ಸಾಮರ್ಥ್ಯವನ್ನು ಬದ್ಧತೆಯಿಂದ ಜಗತ್ತಿನ ಮುಂದೆ ತೋರಿಸಿದ್ದಾಗ ತಾನಾಗಿಯೇ ಸಂಭಾವನೆ ಹುಡುಕಿಕೊಂಡು ಬರುತ್ತದೆ ಮತ್ತು ನಿಮ್ಮ ಸಾಮರ್ಥ್ಯದ ಪ್ರಕಾರ ಸಂಭಾವನೆ ಡಿಮ್ಯಾಂಡ್ ಮಾಡಬಹುದು. ಆಗ ಕಲಾವಿದರಿಗೆ ಬೆಲೆ ಬರುತ್ತದೆ ಎಂದು ಕರ್ನಾಟಕ ರಂಗಾಯಣ ಕಲಬುರಗಿ ನಿರ್ದೇಶಕಿ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿ ಪ್ರತಿಪಾದಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ 2025-26ನೇ ಸಾಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಉಪಯೋಜನೆಯಡಿಯಲ್ಲಿ ಆಯೋಜಿಸಿದ ಹಾಡಿರೆ ರಾಗಗಳ ತೂಗಿದೆ ದೀಪಗಳ ವಿಶಿಷ್ಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಂದುವರಿದು ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲಾವಿದರ ಏಳ್ಗೆಗಾಗಿ ಸರ್ಕಾರ ವಿಶಿಷ್ಟ ಮತ್ತು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡು ಕಲಾವಿದರ ಬದುಕು ಹಸನು ಮಾಡುತ್ತಿದೆ. ತನ್ಮೂಲಕ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂವರ್ಧನೆಗಾಗಿ ದುಡಿಯುತ್ತಿದೆ. ಕಲಾವಿದರು ಮತ್ತು ಅಧಿಕಾರಿಗಳು ಈ ಯೋಜನೆಗಳ ಯಶಸ್ವಿಗೆ ದುಡಿಯಬೇಕೆಂದು ಸಲಹೆ ನೀಡಿದರು. ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ ಮಾತನಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಮತ್ತು ರಂಗಾಯಣ ಕಲಬುರಗಿ ಉತ್ತಮ ಅನುದಾನವನ್ನು ಕಲೆ ಸಾಹಿತ್ಯ ಸಂಸ್ಕೃತಿಯ ಏಳಿಗೆ ನೀಡುತ್ತಿದೆ. ಆದರೆ ಸಂಘ ಸಂಸ್ಥೆಗಳು ಕಲಾವಿದರಿಗೆ ಉತ್ತಮ ಸಂಭಾವನೆ ನೀಡಿ ಕಲಾವಿದರಿಗೆ ಮತ್ತು ಕಲೆಯ ಏಳಿಗೆಗೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕು. ಅಂದಾಗ ಮಾತ್ರ ಸರ್ಕಾರದ ಯೋಜನೆಗಳು ಕಲಾವಿದರಿಗೆ ತಲುಪಿದಂತಾಗುತ್ತದೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ ಮಾತನಾಡಿ, ಹಲವು ಸರ್ಕಾರದ ಯೋಜನೆಗಳನ್ನು ಕಲಾವಿದರಿಗಾಗಿ ನೀಡಲಾಗುತ್ತಿದೆ. ಕಲಾವಿದರು ಉತ್ತಮ ವೇದಭೂಷಣ, ಪ್ರಯತ್ನ, ವಾದ್ಯ ಪರಿಕರಗಳನ್ನು ತಮ್ಮ ಹತ್ತಿರ ಇಟ್ಟುಕೊಂಡು ಉತ್ತಮ ಪ್ರದರ್ಶನ ನೀಡಬೇಕೆಂದರು. ಇದೇ ವೇಳೆ ಶಂಭುಲಿಂಗವಾಲ್ ದೊಡ್ಡಿ, ವಿಜಯಕುಮಾರ್ ಸೋನಾರೆ, ಸುನಿಲ್ ಗಡ್ಡೆ, ಶಂಕರ್ ಚೊಂಡಿ, ದೇವಿದಾಸ್ ಚಿಮ್ಕೋಡೆ, ಸಂಗೀತಾ ಕಾಂಬ್ಳೆ, ಚಿನ್ನಮ್ಮ ಕಮಲಮ್ಮ, ಮಾರುತಿ ಕಂಟಿ, ಶಿವರಾಜ್ ತಡ್ಬಳ್ಳಿ, ಶಾದ್ರ ಕಿಪ್ಪಳಗಾಂವ್, ಸೂರ್ಯಕಾಂತ್ ತಂಗೆಮ್ಮ, ವಿಜಯ್ ಹುಮ್ನಾಬಾದ್, ರಾಜು ತಂಡ ವಿವಿಧ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ವೇದಿಕೆ ಮೇಲೆ ಕಸಾಪ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ, ಕಾರ್ಯದರ್ಶಿ MS ಮನೋಹರ್, ಪ್ರವೀಣ್ ಮಹಾತ್ಮಕರ್, ಡಾಕ್ಟರ್ ಕಾಶಿನಾಥ್ ಚೆಲ್ಲುವ, ಮಾರುತಿ ಬೌದ್ಧೆ, ಸಂಗ್ರಾಮ್ ಎಂಗ್ಳೆ, ದೇವಿದಾಸ್ ಜೋಶಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರಾಜಶೇಖರ್ ವಡ್ಗೆ, ಕ್ಲೈಮೆಂಟೇನ್, ಗುರುಶಾಂತಪ್ಪ, ಸುಧಾಕರ್, ಸಂಗ್ರಾಮ್ ಚಿಟ್ಟ, ಶಫಿ, ರಂಗಾಯಣದ ಕಲಬುರಗಿ ಸಿಬ್ಬಂದಿ ಅಮರ್ ಮತ್ತು ಮಲ್ಲಿಕಾರ್ಜುನ್ ಸೇರಿದಂತೆ ಹಲವರಿದ್ದರು.
ದುಂಡಾಗಿದೆ ಭೂಮಿ ದುಂಡಾಗಿದೆ ಚಪ್ಪಟೆ ಎಂಬುವುದು ಅಪ್ಪಟ ಸುಳ್ಳು ಸೂರ್ಯ ಚಂದ್ರಾರು ಭೂಮಿ ದುಂಡಾಗಿದೆ ಭೂಮಿ ದುಂಡಾಗಿದೆ ಹೊನ್ನಿನ ಭೂಮಿ ತನ್ನನೇ ಸುತ್ತುವ ಹೊನ್ನಿನ ಭೂಮಿ ಕತ್ತಲೆ ಬೆಳಕ ಕಾಣುವುದು ಭೂಮಿ ದುಂಡಾಗಿದೆ ದುಂಡಾಗಿದೆ. ಕರ್ನಾಟಕ ಗಡಿ ಪ್ರಾದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ 2021-22ನೇ ಸಾಲಿನ ರಂಗಗೀತೆ ಗಾಯನ ಹಾಗೂ ನಾಟಕ ಪ್ರದರ್ಶನ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ನಮ್ಮೆಲ್ಲರ ನೆಚ್ಚಿನ ಸರಳ ಸಜ್ಜನರು ಮತ್ತು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಹಾಗೂ ಕಲಾವಿದರು ಮತ್ತು ಸಾಹಿತ್ಯಗಳಿಗೆ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಒಂದು ರಂಗಾಯಣದ ರಮಾಬಾಯಿ ಅವರ ನಾಟಕ ಪ್ರದರ್ಶನ ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಮಾನ್ಯ ಕುಲಸಚಿವರು ಬೀದರ್ ವಿಶ್ವವಿದ್ಯಾಲಯ ಬೀದರ್ ಹಾಗೂ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಬೀದರ್ ಕುಮಾರಿ ಸುರೇಖಾ ಮೇಡಮ್ ಅವರಿಗೂ ಕೂಡ ನಾನು ಕರ್ನಾಟಕ ರಂಗಾಯಣ ಪರವಾಗಿ ತಮ್ಮೆಲ್ಲರ ಪರವಾಗಿ ಜೋರಾದ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ಇವತ್ತಿನ ಕಾರ್ಯಕ್ರಮ ಕರ್ನಾಟಕ ರಂಗಾಯಣ ಕಲಬುರಗಿ ಒಂದು ವಿಭಾಗ ಸುಮಾರು 7 ಜಿಲ್ಲೆ ಒಳಗೊಂಡಂತೆ ನಮ್ಮ ಕರ್ನಾಟಕ ರಂಗಾಯಣ ಕಲಬುರಗಿ ಇದೆ. ಸುಮಾರು ನಾಟಕಗಳ ಪ್ರದರ್ಶನ ಆಗಿರ್ಬೋದು, ರೆಪರೇಟರಿ ಕಲಾವಿದರನ್ನ ಆಯ್ಕೆ ಆಗಿರ್ಬೋದು ಮತ್ತು ರಂಗಗೀತೆಗಳಾಗಿರ್ಬೋದು, ಸುಮಾರು 7 ಜಿಲ್ಲೆಯ ಒಂದು ಇಡೀ ನಮ್ಮ ರಂಗಾಯಣದ ಯೋಜನೆಗಳನ್ನು ಕಲಾವಿದರಿಗೆ ಮತ್ತು ಸಾಹಿತ್ಯಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಸಾಹಿತ್ಯ ಕಲೆಗಳನ್ನು ಉಳಿಸಬೇಕು, ಬೆಳೆಸಬೇಕು, ಕಲಾವಿದರು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಾವು ರಂಗಾಯಣದ ಮೂಲಕ ಪ್ರಪ್ರಥಮವಾಗಿ ನಾನು ರಂಗಾಯಣದ ಆಡಳಿತ ಅಧಿಕಾರಿಯಾಗಿ ಮಾನ್ಯ ಮೇಡಮ್ ಅವರಿಗೆ ನಾನು ಮನವಿ ಮಾಡಿದೆ. ಬೀದರ್ ಜಿಲ್ಲೆಯಲ್ಲಿ ರಂಗಾಯಣದ ಈ ನಾಟಕ ರಂಗ ಪ್ರದರ್ಶನಗಳ ನಾಟಕಗಳಾಗಿರ್ಬೋದು, ರಂಗಗೀತೆಗಳಾಗಿರ್ಬೋದು, ಅಲ್ಲಿನ ಬೀದರ್ ಜಿಲ್ಲೆ ಗಡಿಭಾಗ ಜಿಲ್ಲೆ ಇದೆ. ಅಲ್ಲಿ ಕಲಾವಿದರು ಮತ್ತು ಸಾಹಿತ್ಯಗಳ ಬಹಳ ಅವರ ಒಂದು ಅಭಿಪ್ರಾಯ ಇದೆ. ನಿಟ್ಟಿನಲ್ಲಿ ಈ ಒಂದು ರಂಗಾಯಣದ ರಮಾಬಾಯಿ ನಾಟಕವನ್ನು ನಮ್ಮ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರ ಆಯೋಜಿಸಬೇಕಾಗಿರೋ ಹಿನ್ನೆಲೆಯಲ್ಲಿ ಬಹಳ ಇವತ್ತಿನ ಸರಳ ಸಜ್ಜನರು ಪ್ರತಿಯೊಬ್ಬ ಸಾಹಿತ್ಯ ಕಲಾವಿದರಿಗೆ ಏನು ರಂಗಾಯಣದ ಏನು ಯೋಜನೆಗಳಿದೆ ಬಹಳ ಎಲ್ಲ ಯಾರೇ ಕಲಾವಿದರಾಗಿರ್ಬೋದು ಅವರ ಮನವರಿಕೆ ಮಾಡಿ ಬಹಳ ಅದ್ಭುತವಾದಂಥ ರಂಗಾಯಣ ಯೋಜನೆಯನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರ ನೂತನ ಅಧ್ಯಕ್ಷರಾಗಿರುವಂಥ ಇವತ್ತಿನ ಕಾರ್ಯಕ್ರಮ ರೂವಾರಿಗಳು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ಮಾನ್ಯ ನಿರ್ದೇಶಕರು ಕರ್ನಾಟಕ ರಂಗಾಯಣ ಕಲಬುರಗಿ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿ ಮೇಡಮ್ ಅವರಿಗೂ ಕೂಡ ನಾನು ರಂಗಾಯಣ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಜೋರ ಚಪ್ಪಳ ಮುತ್ಪೂರ್ವ ಸ್ವಾಗತ ಕೋರ್ತಾ ಇದ್ದೀನಿ. ಇಂದು ಕನ್ನಡ ಎನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಕನ್ನಡದ ಒಂದು ಅಭಿಮಾನ, ಕನ್ನಡ ಒಂದು ಭಾಷೆ, ನಮ್ಮ ಒಂದು ಕನ್ನಡ ನಾಡು ನುಡಿ ಅಲ್ಲಿರುವಂತಹ ಒಂದು ಶ್ರೀಮಂತಿಕೆಯನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಒಂದು ವಿಶೇಷವಾದಂಥದ್ದು. ಜೊತೆಗೆ ನಮ್ಮೆಲ್ಲರದ್ದು ಕೂಡ ಕರ್ತವ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಈ ಒಂದು ಕನ್ನಡ ಈಗೇನು ಕರ್ನಾಟಕದಲ್ಲಿ ಜೊತೆಗೆ ನಮ್ಮ ಒಂದು ಬೀದರ್ ಜಿಲ್ಲೆ ಕರ್ನಾಟಕ ಒಂದು ಕಿರೀಟ ಅಂತ ನಾವೇನು ಹೇಳ್ತಾ ಇದ್ದೀವಿ, ಆ ಒಂದು ಭೂಪ್ರದೇಶ ಅನುಗುಣವಾಗಿ ಭೌಗೋಳಿಕವಾಗಿ ಏನು ಕಿರೀಟ ಇದೆ ಅದ್ರ ಒಂದೇನಂತಂದರೆ ಕರ್ನಾಟಕದಲ್ಲಿಯೇ ನಮ್ಮ ಒಂದು ರಂಗಕಲೆ ಇರ್ಬೋದು, ಜಾನಪದ ಇರ್ಬೋದು, ಏನು ಕನ್ನಡದ ಒಂದು ಸಾಹಿತ್ಯ ಇರ್ಬೋದು, ಈ ಒಂದು ಬೆಳವಣಿಗೆಯಲ್ಲಿ ಮತ್ತು ಪ್ರೋತ್ಸಾಹಿಸುವುದರಲ್ಲಿ ನಮ್ಮ ಒಂದು ಬೀದರ್ನ ಒಂದು ಕಿರೀಟ ಅಂತ ಬೀದರ್ ಎಲ್ಲ ರಂಗಗಳಲ್ಲೂ ಕೂಡ ಬೀದರ್ ಒಂದು ಕಿರೀಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಂದಿನ ಒಂದು ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ನೋಡ್ತಿರುವ ಹಾಗೆ ಪಾಶ್ಚಾತ್ಯ ಇದಕ್ಕೂ ಕೂಡ ಏನು ಆ ಒಂದು ಸಂಸ್ಕೃತಿಗೆ ನಾವೆಲ್ಲರೂ ಕೂಡ ಏನು ಆಕರ್ಷಿತರಾಗ್ತಾ ಇದ್ದೀವಿ. ಅದರ ಹಿಂದೆ ಇರುವಂತಹ ಆ ಒಂದು ಆಕರ್ಷಣೆ ಬರೀ
ಒಂದು ಆಡಂಬರಕ್ಕಾಗಿ ಮಾತ್ರ, ಆದರೆ ನಿಜವಾದಂಥ ಒಂದು ನಮ್ಮ ಒಂದು ಮನಸ್ಸಲ್ಲಿ ಮನದಲ್ಲೂ ಮತ್ತು ನಮ್ಮ ಒಂದು ಅಂತರಂಗದಲ್ಲೂ ಕೂಡ ಆತ್ಮಸಾಕ್ಷಿಯಾಗಿ ನಾವು ನೋಡಬೇಕಾದ್ರೆ ಕನ್ನಡದ ಒಂದು ಏನು ಪ್ರತಿಯೊಂದು ಭಾಷೆ, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಆ ಒಂದು ಪ್ರೋತ್ಸಾಹಿಸುವಂತಹ ಒಂದು ಗುಣ ನಮ್ಮೆಲ್ಲರಲ್ಲೂ ಕೂಡ ಇದ್ದಾಗ ಮಾತ್ರ ನಾವೆಲ್ಲರೂ ಕೂಡ ಕನ್ನಡಿಗರಾಗಲು ಕೂಡ ಸಾಧ್ಯ ಆಗ್ತದೆ. ಯಾಕಂತಂದರೆ ಕನ್ನಡದ ಒಂದು ಕಲಾವಿದರು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಛಾಪು ಮೂಡಿಸಿದ್ದಾರೆ. ಅದರಲ್ಲಿ ನಮ್ಮ ಒಂದು ಶಂಭುಲಿಂಗ ವಾಲ್ದಡಿ ಸರ್ ಅವರು ಕೂಡ ನಮಗೆ ಉದಾಹರಣೆ. ಇಂಥ ಎಷ್ಟೊಂದು ಕಲಾವಿದರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರು ತಮ್ಮದೇ ಆದಂಥ ಒಂದು ಹಿರಿಮೆ ಗರಿಮೆಯನ್ನು ಕೂಡ ಅಲ್ಲಿ ಪ್ರದರ್ಶನ ಮಾಡಿದರೂ ಸಹ ಇನ್ನೂ ನಮ್ಮ ಎಷ್ಟೋ ಕಲಾವಿದರು ಕೂಡ ಒಂದು ತೆರೆ ಹಿಂದೆನೂ ಕೂಡ ಇದ್ದಾರೆ. ಅವರ ಒಂದು ಜೀವನದ ಒಂದು ಕೆಲವೊಂದು ನಾವು ಘಟ್ಟಗಳನ್ನು ನೋಡಿದಾಗ ಅವರೊಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಜೊತೆಗೆ ಅವರು ಏನು ಮುಂದೆ ವೇದಿಕೆ ಮೇಲೆ ಅಥವಾ ಅವಕಾಶಗಳಿಂದಲೂ ಕೂಡ ಭಾಳಷ್ಟು ಇತ್ತೀಚಿನ ಇದರಲ್ಲಿ ಅವರು ವಂಚಿತರಾಗ್ತಾ ಇದ್ದಾರೆ. ಯಾಕಂತಂದರೆ ಆ ಒಂದು ಒಲವು ಏನು ಈ ಮೊದಲು ಇತ್ತು, ನಮ್ಮ ಒಂದು ಕನ್ನಡದ ಒಂದು ಕನ್ನಡ ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಆ ಒಂದು ಬೆಳವಣಿಗೆ ಇದರಲ್ಲಿ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತದೆ. ಆದರೂ ಸಹ ಈ ಒಂದು ಇದರಲ್ಲಿ ನಮ್ಮ ಒಂದು ಬೀದರ್ ಜಿಲ್ಲೆ ಏನಂತಂದರೆ ಅತ್ಯುನ್ನತ ಸ್ಥಾನದಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಪ್ರತಿಯೊಂದು ನಾನು ಕೂಡ ಈ ಬೀದರ್ ಜಿಲ್ಲೆಗೆ ಬಂದ ನಂತರ ಏನು ಈ ಒಂದು ಕನ್ನಡ ಸಾಹಿತ್ಯ ಇರ್ಬೋದು, ಕನ್ನಡದ ಒಂದು ಜಾನಪದ ಈ ಅಕಾಡೆಮಿಯಿಂದಲೂ ಇರ್ಬೋದು, ನಮ್ಮೊಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದಲೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳು ಕೂಡ ಕಲಾವಿದರನ್ನು ಪ್ರೋತ್ಸಾಹಿಸುವಂಥದ್ದು, ಕಲಾವಿದರಲ್ಲಿರುವಂತಹ ಒಂದು ಕಲೆಯನ್ನು ಕೂಡ ಪ್ರದರ್ಶನ ಮಾಡಲಿಕ್ಕೂ ಕೂಡ ಇಲ್ಲಿ ಅವಕಾಶಗಳು ಕೂಡ ನೀಡಿದ್ದಾರೆ. ಒಂದು ನಾಟಕ, ಇಂಗ್ಳೆ ಅವ್ರದ್ದೊಂದು ನಾಟಕ ನೋಡಿದೆ, ಬಸವಣ್ಣನ ಕುರಿತು ಒಂದು ನಾಟಕ ಮಾಡಿಸಿದ್ರು ಅವರು, ಆವಾಗಲೇ ಅವ್ರು ಪರಿಚಯ ಆಗಿದ್ದು. ಇನ್ನೊಂದು ನಾಟಕ, ಹೀಗೆ 3 ನಾಟಕಗಳ ನಾಟಕೋತ್ಸವ ನಾನು ಇಲ್ಲಿ ಬಂದಾಗ ತಮಗೆ ನಾನು ವಂದಿಸ್ತೀನಿ. ಯಾಕೆ ಅಂದರೆ ಈ ಪುರಿ ಪ್ರಾಂಗಣ ತುಂಬಿ ಹೋಗಿತ್ತು. ಪ್ರೇಕ್ಷಕರ ಕೊರತೆ ನಮ್ಮ ಬೀದರ್ನಲ್ಲಿ ಇಲ್ಲವೇ ಇಲ್ಲ. ಇವತ್ತಿನ ದಿವಸ ತುಂಬ ಸಂತೋಷ ಆಗುತ್ತೆ, ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬಂದಿದ್ದೀರಿ, ಅದಕ್ಕೊಂದು ದೊಡ್ಡ ಚಪ್ಪಾಳೆ. ನಮ್ಮ ವೇದಿಕೆ ಮೇಲೆ ಕೂಡ ಉದ್ಘಾಟಕಿ ಮಹಿಳೆ, ನಾನು ಕೂಡ ಮಹಿಳೆ, ಖುಷಿ ಆಗುತ್ತೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕು ಅಂತ. ಆತ್ಮೀಯರೇ, ಗಡಿ ಭಾಗ ನಮ್ಮದು ವಿವಾದಗಳು ಏನೇ ಇರಲಿ, ಆದರೆ ನಮ್ಮ ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಇವುಗಳ ಕೊಡಕೊಳ್ಳುವಿಕೆಗೆ ಏನು ಕಡಿಮೆ ಆಗಿಲ್ಲ ಅಂತ ನಾನು ಹೇಳ್ತೀನಿ. ಬೇಂದ್ರೆ ಅವರು ಅವರಿಗೆ ನೌಕರಿ ಕೊಟ್ಟಿದ್ದು ಮತ್ತು ವಿದ್ಯಾಭ್ಯಾಸ ಮಾಡಿದ್ದು ಸೋಲಾಪುರ ಮತ್ತು ಪುಣೆಯಲ್ಲಿ. ನಮ್ಮ ರಂಗಗೀತೆಗಳು ಮರಾಠಿ ರಂಗಗೀತೆಗಳ ಪ್ರಭಾವದಿಂದಲೇ ಕನ್ನಡ ರಂಗಭೂಮಿ ಬಂದದ್ದು ಅಂತ ಹೇಳ್ತೀನಿ. ನಮ್ಮ ಡಾಕ್ಟರ್ ರಾಜ್ಕುಮಾರ ಮೂಲತಃ ತಮಿಳುನಾಡಿನವರು, ರಜನಿಕಾಂತ್ ಕರ್ನಾಟಕದವರು. ಆದರೆ ಇವತ್ತಿನ ದಿವಸ ತಮಿಳುನಾಡಿನಲ್ಲಿ ರಜನಿಕಾಂತ್, ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್. ಕಲೆ, ಸಾಹಿತ್ಯ ಇದಕ್ಕೆ ಎಲ್ರಿ ಗಡೆ ಸೀಮೆ ಇದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿದಾದನು ನಮ್ಮೊಳಗೆ. ಎಲ್ಲಿದೆ ನನ್ನನ್ನು, ಎಲ್ಲಿದೆ ಬಂಧನ, ಎಲ್ಲ ಇವೆಯೇ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಖಂಡಿತ ಆತ್ಮೀಯರೇ, ತುಂಬ ಈ ಗಡಿ ಪ್ರದೇಶ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಎಲ್ಲ ಗಡಿ ಪ್ರದೇಶನೇ. ನಾವು ಇದನ್ನು ಕಲಬುರಗಿಯಲ್ಲಿ ಮಾಡಬೇಕು ಅಂದಾಗ ಇಲ್ಲ, ಗಡಿ ಪ್ರದೇಶ ಬೀದರ್ನಲ್ಲಿ ಮಾಡೋಣ ಅಂತ ಸಿಂಧೆಯವರು ಮತ್ತು ನಾವು ಇಬ್ಬರು ಸೇರಿ ನಾವಿದನ್ನು ಮಾಡ್ಕೊಂಡ್ವಿ. ಈಗಾಗಲೇ ನೀವು ಯಾರು ಕಲಿಯಾದಷ್ಟು ಶಿಕ್ಷಣ ಪಡ್ಕೊಂಡಿರಿ, ಅದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಆಗ್ತೀವಿ. ಯಾವ ಮನುಷ್ಯ ಈ ಸಮಾಜದಲ್ಲಿ ಅಕ್ಷರ ಕಲಿಯೋದು ನಿರ್ಬಂಧ ಇತ್ತು, ಇವತ್ತು ಅದಾವ ಮನುಷ್ಯ ಯಾರು ಕಲಿಯಾದಷ್ಟು ಕಲ್ತಾರಂತ ಸಾಮಾನ್ಯ ಮಾತಲ್ರಿ. ನೀವು ಕಲ್ತಿರಿ, ಸಾಧಿಸಿ ತೋರಿಸಿದ್ರಿ, ಸಾಕಲ್ಲ ಇನ್ನು ಸಾಧೆ. ನೀವು ಇನ್ನು ಕಲಿಯುವುದು ಏನಿದೆ ಅಂತ ನನಗೆ ತಿಳಿಯುವಲ್ರಿ. ಮನುಷ್ಯ ಸಾಯಿ ತನಕ ಸ್ನೇಹಿತನ ಇರ್ಬೇಕಾಗ್ತದ. ಶಿಕ್ಷಣ ಅನ್ನೋದು ಸಾಕು ಪೂರ್ಣ ಇರೋದಿಲ್ಲ ನೋಡು. ಕಲಿಯೋದು ಅಂದ್ರ ಎಲ್ಲರೂ ಬರಿಬೇಕಂತ ಏನಿಲ್ರಿ. ನೀವು ಹೊರಗೆ ಹೋಗಿ
ಬೀದರ್ ನಗರದ ಐಎಂಎ ಹಾಲ್ನಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಡಾಕ್ಟರ್ಸ್ ಡೇ, ಚಾರ್ಟೆಡ್ ಅಕೌಂಟೆಂಟ್ ಸಿಎ ಡೇ ಮತ್ತು ಪತ್ರಿಕಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಹೈದರಾಬಾದ್ನ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ನಿತಿನ್ ಗೋಯಲ್ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬೀದರ್ನ 5 ರೋಟರಿ ಕ್ಲಬ್ ವತಿಯಿಂದ ವೈದ್ಯ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಈ ಪ್ರಶಸ್ತಿಯನ್ನು ಅವರಿಗೆ ಹಳ್ಳಿಯ ಜನರಿಗೆ ಮತ್ತು ಬಡ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆ ನೀಡಿದ್ದಕ್ಕೆ ಈ ಪ್ರಶಸ್ತಿ ನೀಡಿದ್ದರು. ಪತ್ರಕರ್ತರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪತ್ರಕರ್ತರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ್ ಲಕ್ಷಟೆ, ವಿಪಿನ್ ಗೋಯಲ್, ಡಾಕ್ಟರ್ ರಘುಕೃಷ್ಣಮೂರ್ತಿ, ಹೌಶೆಟ್ಟಿ ಪಾಟೀಲ್, ಕಲ್ಯಾಣ್, ಬಸವಕುಮಾರ್ ಪಾಟೀಲ್, ಉಲ್ಲಾಸ್ ಕಟಿಮನಿ, ನಾಗೇಶ್ ಪಾಟೀಲ್, ಆದಿಶ್ ವಾಲಿ, ಡಾಕ್ಟರ್ ಸುಲೋಚನಾ ಪಾಟೀಲ್ ಸೇರಿದಂತೆ ರೋಟರಿ ಕ್ಲಬ್ನ ಪದಾಧಿಕಾರಿಗಳು, ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು. The important celebrations of this. So we are celebrating today CA Day. Today we are celebrating CA Day. On this day in 1949, the Institution of Chartered Accountants of India was formed. CAs are the people who help manage money properly and keep all the functions records clean, financial records clean and correct. They help in building a strong economy of the nation. Their work may not always be visible, but it is very important. Let us thank all CAs for their honest and dedicated service to the country. Doctors Day. In this special occasion, we remember Dr. Bhindan Chandra Roy, one of the most reputed and respected doctors of India. We celebrate Doctors Day to honor the selfless service of doctors. They are the ones who take care of our health, save lives, and bring hope in difficult times. Their care and courage deserve our deepest respect. As far as we know, in COVID, doctors have worked like anything. They are not worried about their life, but they have survived the lives of this. So I once again respect and deepest thanks to doctors, all doctors. And all the next to journalists. So we are also celebrating today Journalist Day. ಪತ್ರಕರ್ತರಂದರೆ ಈಗ ದೇಶದ ನಮ್ಮದು ಸಮಾಜ ಒಂದು ಕನ್ನಡಿ ಇದ್ದಂಗೆ ಪತ್ರಕರ್ತರಂದ್ರೆ. ಆ ಕನ್ನಡಿನ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ ನಾವೇನು ಮಾಡ್ತಾ ಇದ್ದೀವಿ. ನಮ್ಮ ಮುಖ ಅಂದರೆ ಪ್ರತಿಯೊಂದು ಕನ್ನಡಿ ನಮ್ಗೆ ಪ್ರತಿಬಿಂಬ ತೋರಿಸ್ತದೆ ಪತ್ರಕರ್ತರು. ಈಗ ಒಂದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವು ಮೂರ ಜೊತೆಗೆ ಇವತ್ತು ಪತ್ರಿಕಾ ರಂಗನೂ ಭಾಳ ದೊಡ್ಡ ಒಂದು ಜವಾಬ್ದಾರಿ ಇದೆ. ಅದರ ಅವಶ್ಯಕತೆ ದೇಶಕ್ಕೆ ಭಾಳ ಇದೆ. ಪತ್ರಿಕಾ ರಂಗದಿಂದ ಏನು ಸಮಾಜದಲ್ಲಿ ಏನೇನು ಆಗ್ತಾ ಇದೆ ಅದನ್ನು ಜನರಿಗೆ ಮುಟ್ಟಿಸೋದು, ಅವು ಆದಷ್ಟು ಏನೇನೋ ಒಳ್ಳೆಯ ಕೆಲಸಗಳಾಗ್ತಾ ಇದ್ದಾವೆ. ಯಾವುದೋ ಒಂದು ಎಮರ್ಜೆನ್ಸಿ ಕೆಲಸ ಇರಲಿ, ಮತ್ತೇನೇ ಇರಲಿ, ದೇಶಕ್ಕೆ ಯಾವುದಾದ್ರೂ ಒಂದು ಆಪತ್ತು ಬಂದಾಗ ಆಗಲ್ಲ ಕೂಡ ಆ ಟೈಮ್ನಾಗ ಪತ್ರಕರ್ತರು ಭಾಳ ಒಂದು ದೊಡ್ಡ ಕೆಲಸ ಮಾಡ್ತಾರೆ. ಆ ಒಂದು ಈಗ ಯಾವ ಕೆಲಿಮಿಟೀಸಲ್ಲಿ ಆದಾಗ ಏನೋ ಒಂದು ಭಾಳಷ್ಟು ಇದು ಇದ್ದಾಗೂ ಕೂಡ ಪತ್ರಿಕಾ ರಂಗ, ಆಗ ನಮ್ಮ ಇವು ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರು ಇವರೆಲ್ಲ ಒಂದು ದೇಶಕ್ಕೆ ಒಂದು ಭಾಳ ದೊಡ್ಡ ಕೊಡುಗೆ ಇದೆ ಅವರಿಗೆ. ಈ ಎಲ್ಲರನ್ನು ಇವತ್ತು ನಮ್ಮ ಈ ಸಂದರ್ಭದಲ್ಲಿ ಅವರನ್ನು ಒಂದು ರೆಸ್ಪೆಕ್ಟ್ ಮಾಡೋ ಒಂದು ಉದ್ದೇಶದಿಂದ ನಾವೆಲ್ಲ ರೋಟರಿ ಕ್ಲಬ್ಸ್ ಆಫ್ ಬೀದರ್ನ ವತಿಯಿಂದ ತಮಗೊಂದು ಅಭಿನಂದನೆ ಮಾಡಬೇಕಂತೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರ ವಿಶೇಷವಾಗಿ ನಮ್ಮ ವಿಪಿನ್ ಗೋಯಲ್ ಅವರು ಇತ್ತೀಚೆಗೆ ನಮ್ಮ ರೋಟರಿ ಕ್ಲಬ್ ನ್ಯೂ ಸೆಂಚುರಿಯಿಂದ ಹಮ್ಮಿಕೊಂಡಂಥ ಕ್ಯಾನ್ಸರ್ ಡಿಟೆಕ್ಷನ್ ಇದರಲ್ಲಿ ಸ್ಕ್ರೀನಿಂಗ್ ಕ್ಯಾಂಪಲ್ಲಿ ಭಾಳಷ್ಟು ಟೈಮ್ ಕೊಟ್ಟು ಎಲ್ಲ ಜನರಿಗೆ ಒಂದು ಎಲ್ಲ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡಿ ಎಷ್ಟೋ ಪೇಷಂಟ್ಸನ್ನು ನಾವು ಡಿಟೆಕ್ಟ್ ಕೂಡ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ತುಂಬ ಕೆಲಸ ಮಾಡುತ್ತೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಬೀದರ್ ರೋಟರಿಯನ್ಸ್ ಪರವಾಗಿ ಭಾಳ ಧನ್ಯವಾದಗಳು. ಹಾಗೂ ಕೆ ಜೆ
proud son of our Bidar, who can say. Used to play behind, never used to be interested in all these talks. What he used to do here, now with what's happening. But now I'm standing there, it makes me nostalgic and very proud. I will not talk about cancer because many times you heard me about cancer. I will talk about my simple experience of my life, what I had in last 20 years of my practice, which is applicable to not only doctors, to everybody sitting here. I'll start with a small story. When the Mahabharata war was over, because of the curse, Dwarka was getting drawn. Then Shri Krishna told Arjun to take his all females and children out of Dwarka and establish them in Hastinapur. He was taking them in the jungle. Few people attacked the Arjuna, but because of curse or because of age, he was not able to lift his Gandiv to fight. And all these villagers attacked people and took their children and girls with them. And Arjun was not able to fight. He was not able to lift the Gandiv and fight. What we learn from this story? Anybody? Greatest warrior in earth we have was not able to lift the Gandiv to fight villagers. What is the life? Or what is the lesson we learn from this story? Anybody? Not trying. Sorry? Not giving it, they are not trying that. No, not trying, no. No. Anybody else? Don't be proud and ego. Everything is temporary. This is the first lesson I learned in my life. I do surgeries here for 10 hours, 12 hours. I can stand and do. But I should not be very proud of that. I should not climb my brain and create an ego in my mind. You should be grounded. One day I am going to become old. And I cannot lift my knife also to operate. This is the lesson which has fit into my mind. So be humble. Whatever profession you are, you may be sitting in the top position now, but time will change. Example is the IAS IPS officer. We used to go to conferences where I meet IAS officer. First time I met him, he was in special room. Special preference was given to him. 3 years ago I came, then he booked a taxi and came. Because he was not in that post. And nobody was offering him seat or place. So this is the first lesson. When world is giving you everything, don't be egoistic, don't be arrogant, and don't think I am the only person who can do this. If Arjun cannot fight a villagers, being such a great soldier, you people are nothing. I don't want to degrade everybody, but this is the first lesson I learned. Be humble when you are treating your patients, or if you are a businessman, treating your customer, or if you are CA, treating your clients. Whatever it may be. Be humble, give respect to them, and everything is not going to be permanent. This is temporary. It's going to change in no time. And secondly, I would like to also thank Rajshekar Lakshetty sir for giving us his time here and his also experience with FPA AI, and also explaining how he has contributed to society and how different members what he had associated with, how they have contributed to the profession over here. I would like to also thank all the doctors, CAs, the journalists who have come today over here, who have got honored, and I would like to also request that for them to work more, with more wholeheartedly for our Bidar district as well. And I would also like to thank AG Harshetty Patil sir for initiating this particular ceremony. And then I would like to also thank Dr. Raghukrishna sir, the district organizing secretary, for assisting in the whole the celebration as well. I would like to also thank Rotary Club Bidar President sir, Bidar New Century President sir. ಬೀದರ್ ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಪವಿತ್ರ ಶ್ರಾವಣ ಮಾಸದ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಗದ್ಗುರು ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮನಮನೆಗೆ ಮಾಚಿದೇವ ಎಂಬ ಕಾರ್ಯಕ್ರಮವನ್ನು ವಿಶ್ವಗುರು ಬಸವಣ್ಣನವರು ಮತ್ತು ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ
ಮನಮನೆಗೆ ಮಾಜಿ ದೇವ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಮಡಿವಾಳ್, ಗೌರವ ಅಧ್ಯಕ್ಷರಾದ ದಿಗಂಬರ್ ಮಡಿವಾಳ್, ನೌಕರರ ಸಂಘದ ಅಧ್ಯಕ್ಷರಾದ ಮಹೇಶ್ ಮಡಿವಾಳ್, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಗನ್ಗೋಳ್, ಧನರಾಜ್ ಮಡಿವಾಳ್, ಬಸವರಾಜ್ ಟಿಪ್ಟಾಪ್, ನಾಗರಾಜ್ ಮಡಿವಾಳ್, ಶಿವಕುಮಾರ್ ಚೌಧರಿ, ಸಂಗಮೇಶ್ ಮಡಿವಾಳ್, ಪ್ರೊಫೆಸರ್ ಹುಗ್ಗೆ ಪಾಟೀಲ್ ಸೇರಿದಂತೆ ಮಡಿವಾಳ ಸಮಾಜದ ಹಲವು ಗಣ್ಯರು, ಮುಖಂಡರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು. ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ನಮ್ಮ ಬಸವ ಮಾಚದೇವರು. ಚಪ್ಪಾಳೆ ತಟ್ಟಿ ಜೋರಾಗಿ. ನೋಡ್ರಿ ಮತ್ತು ಮಡಿವಾಳ ಸಮುದಾಯ 12ನೇ ಶತಮಾನದಂತ ಮಡಿವಾಳ ಬಂದಿರುವಂತ ಸಮುದಾಯ ಇದು. ಇವತ್ತು ಎಷ್ಟು ಮಟ್ಟಿಗೆ ನಾವು ಪ್ರಗತಿಯನ್ನ ಸಾಧಿಸಿದೀವಿ, ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದ್ದೀವಿ, ಎಷ್ಟು ಮಟ್ಟಿಗೆ ನಾವು ಸಂಘಟಿತರಾಗಿದ್ದೀವಿ. ಬಹುಶಃ ಮನೆಗೆ ಮಡಿವಾಳ ಮಾಚದೇವ ಅನ್ನುವಂತ ಕಾರ್ಯಕ್ರಮ ನೆಪ ಮಾತ್ರ ಇದು. ನಿಮ್ಮ ಹತ್ರ ತಗೊಂಡ್ಬರ್ಬೇಕಲ್ಲ, ನಿಮ್ಮ ಹತ್ರ ಬರ್ಬೇಕಲ್ಲ, ನಿಮ್ಮನ್ನೆಲ್ಲ ಒಂದ್ ಕಡೆಗೆ ಸೇರಿಸ್ಬೇಕಲ್ಲ. ಹುಗ್ಗಿ ಪಾಟೀಲ್ ಹೇಳ್ತಾ ಇದ್ರು, ಧರ್ಮದ ಕಡೆಗೆ ಜನ ಬಾರದಿದ್ದಾಗ ಧರ್ಮವನ್ನೇ ಜನಗಳ ಹತ್ರ ಹೊಯ್ದು ಬಿಡ್ಬೇಕು ಅಂತ. ಮಠದ ಕಡೆಗೆ ಜನ ಬಾರದಿದ್ದಾಗ ಮಠವನ್ನೇ ಜನಗಳ ಹತ್ರ ಹೊಯ್ದು ಬಿಟ್ರೆ ಸಮಸ್ಯೆ ಇರೋದಿಲ್ಲಲ್ರಿ. ಮಠನೇ ಬಂದೈತಿ ಇವತ್ತು ಅಲ್ವಾ. ಚಿತ್ರದುರ್ಗಕ್ಕೆ ಎಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಇದೆ? ಬಹಳ ಅಂದ್ರೆ 5 ಜನ ಬರ್ಬೋದು, 10 ಜನ ಬರ್ಬೋದು. ನೋಡ್ಲೇಬೇಕು ಮುತ್ತೇವ್ರನ್ನ ಅನ್ನೋರು ಬರ್ಬೋದು ಅಷ್ಟೇ. ಇಲ್ಲಿ ಇಷ್ಟು ಜನ ಸೇರ್ಕೊಂಡಿದ್ರಲ್ಲ, ನೀವು ಚಿತ್ರಕ್ಕೆ ಬರ್ರಿ ಅಂದ್ರೆ ಬರ್ತೀರೇನು? ಬರಕ್ ಆಗೋದಿಲ್ಲ. ಮುತ್ತರೆ ನಮ್ಮ ಬಹಳ ಕೆಲ್ಸ ಇದಾವ್ರಿ. ಇಲ್ಲಿಗೆ ಬಂದ್ರೆ ನಿಮ್ ನೋಡಿ ದರ್ಶನ ಮಾಡ್ಕೊಳ್ಳೋದ ಪುಣ್ಯ ರೀ ನಮ್ಗ. ನಾವಿನ್ಯಾತಂದ್ರೆ ದುರ್ಗಕ್ಕೆ ಬರೋದ್ರಿ, ಚಿತ್ರದುರ್ಗಕ್ಕೆ ಬರೋದ್ರಿ ಅಂತೀರಿ ನೀವು, ಹೌದಲ್ಲ? ಯಾಕೆ 30 ದಿನಗಳ ಕಾಲ ಶ್ರಾವಣ ಮಾಸದ ನಿಮಿತ್ತ ಮನೆಗೆ ಮಾಚದೇವ ಅಂತ ಯಾಕೆ ಗುರುಗಳ ಕಾರ್ಯಕ್ರಮವನ್ನು ಹಾಕೊಂಡಿದೀವಿ ಅಂತಂದ್ರೆ, ಗುರುಗಳನ್ನ ಸಂಪೂರ್ಣ ಮನಕ್ಕೆ ಮತ್ತು ಮನೆಗಳಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ. ಮಠಮಾನ್ಯದಲ್ಲಿ ಸ್ವಾಮಿಗಳಿದ್ದು ಮಠವನ್ನ ನೋಡ್ಕೊಳ್ಳೋದಲ್ಲ, ಸಮಾಜವನ್ನ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬೀದರ್ಗೆ ಬಂದಿರುವಂಥದ್ದು. ಇಲ್ಲಿ ಕೂತಿರೋ ಅಧ್ಯಕ್ಷ ಆಗ್ಲಿ ಪದಾಧಿಕಾರಿಗಳು ಕೇಳ್ರಿ ನೀವು, ಮುತ್ತೇವ್ರೆ ನಮ್ಮ ಭಾಗದಾಗ ಬರ್ರಿ ಅಂತ ಒಂದ್ಸರಿ ಕರೀತಾರೆ. ಸಂದರ್ಭಗಳು ಬೇಕಲ್ಲ. ಇಲ್ಲಿಂದ ಚಿತ್ರದುರ್ಗ ಎಷ್ಟಿದೆ? 300 ಕಿಲೋಮೀಟರ್, 400 ಕಿಲೋಮೀಟರ್. ಒಂದಿನಕ್ಕೆ ಬರಕ್ಕೆ ಬೇಕು, ಹೌದಲ್ಲ? ಒಂದಿನ ಬರಕ್ಕೆ, ಒಂದಿನ ಇರಕ್ಕೆ, ಒಂದಿನ ಹೋಗೋದು, 3 ದಿನ ಹೋಗೋದು ಅಲ್ವಾ? ಮದುವೆಗೆ ಬರೋಕ್ಕಾಗೋದಿಲ್ಲ, ನಾಮಕರಣಕ್ಕೆ ಬರೋಕ್ಕೆ, ಗೃಹ ಪ್ರವೇಶಕ್ಕೆ ಬರೋಕ್ಕಾಗೋದಿಲ್ಲ. ನಿಮ್ಮ ಯಾವುದೇ ಶುಭ ಸಮಾರಂಭಗಳಿಗೆ ಕರೆದ್ರೆ ಬರ್ಲಿಕ್ಕೆ ಮುತ್ತೇವ್ರು ಆಗೋದಿಲ್ಲ. ಯಾಕಂದ್ರೆ 3 ದಿನ ಬೇಕು. ಕಾರಲ್ಲಿ ಬಂದು ಕಾರಲ್ಲಿ ಹೋಗ್ಬೇಕು ಅಂದ್ರೆ ಬಸ್ಸಲ್ಲಿ ಬಂದು ಬಸ್ಸಲ್ಲಿ ಹೋಗಿ 3 ದಿನ, ಹೌದಲ್ರಿ? ಅದಕ್ಕೆ 1 ತಿಂಗಳ ಕಾಲ ಶ್ರಾವಣ ಮಾಸ. ಇದೊಂದು ನೆಪ ಮಾತ್ರ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ನಾವೆಲ್ಲ ಸಂಘಟಿತರಾಗಬೇಕು ಅನ್ನುವಂಥದ್ದು, ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಅನ್ನುವಂಥದ್ದು. ನಾವೆಲ್ಲ ಶಕ್ತಿ ಆದ್ರೆ ಎಲ್ಲ ಶಕ್ತಿಗಳು ಬರ್ಲಿಕ್ಕೆ ಸಾಧ್ಯ ಇದೆ. ಸರ್ವಾಂಗೀಣ ಪ್ರಗತಿ ಅಂತ ನಾವೇನು ಕರಿತೀವಲ್ಲ, ಆ ಸರ್ವಾಂಗೀಣ ಪ್ರಗತಿ ನಾವೆಲ್ಲ ಶಕ್ತಿ ಆದ್ಮೇಲೆ ಆ ಪ್ರಗತಿ ಆಗೋದು. ಇಲ್ಲಾಂದ್ರೆ ಆಗೋದಿಲ್ಲ, ತುಂಬಾ ಕಷ್ಟ ಇದೆ. ಅದ್ರಾಗೂ ನಮ್ಮಂಥ ಶೋಷಿತ ಸಮುದಾಯಗಳು, ಧ್ವನಿ ಇಲ್ಲದಂಥ ಸಮುದಾಯಗಳು, ಜನಸಂಖ್ಯೆ ಇಲ್ಲದಂಥ ಸಮುದಾಯಗಳು,
ಅಸಂಘಟಿತ ಸಮುದಾಯಗಳು ಇವುಗಳ ಸ್ಥಿತಿಗಳ ಪರಿಸ್ಥಿತಿಗಳನ್ನು ನೋಡಿಬಿಟ್ರೆ ತುಂಬ ಚಿಂತಾಜನಕ ಇರುವಂಥದ್ದು. ನಮ್ಮ ಸಮಾಜಕ್ಕೆ ಇಡೀ ರಾಜ್ಯವನ್ನು ಒಡೆಯಡಿ ನಮ್ಮ ಸಮಾಜ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು, ನಮ್ಮ ಸಮಾಜ ಒಳ್ಳೆ ಕೆಲಸ ಮಾಡಬೇಕು, ನಮ್ಮ ಸಮಾಜದ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗಬೇಕು. ಅದೇ ರೀತಿ ಇಡೀ ರಾಜ್ಯವನ್ನು ಸಂಘಟನೆ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಗುರುಜಿಯವರು ಬಂದರೆ ಅವರಿಗೆ ನನ್ನ ವತಿಯಿಂದ, ನನ್ನ ಎಲ್ಲ ಸಮಾಜದ ಮುಖಂಡರ ವತಿಯಿಂದ ಅವರಿಗೆ ಹಾರ್ದಿಕ ಸುಸ್ವಾಗತ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಂಜುವುದಯ್ಯ ಅಂಕುಶಕ್ಕೆ, ಈ ರಾಜಕಾರಣಿಗಳ ಅಂಜುವುದಯ್ಯ ಓಟ್ಗಳಿಗೆ. ಒಂದು ವೇಳೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಎಲ್ಲ ಮಡಿವಾಳ ಮಾಚಿ ತಂದೆಗಳ ಅನುಭಾವಿಗಳು ಅನುಯಾಯಿಗಳು ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸೇರಿದಿವಿ ಅಂದ್ರ ಪ್ರಧಾನಮಂತ್ರಿಗಳು ಬಂದು ನಮ್ಮ ಎದುರಿನಲ್ಲಿ ನಿಂತು ಮಡಿವಾಳ ಮಾಚಿ ತಂದೆಗಳ ಗುರುಗಳಿಗೆ ನಮಸ್ಕಾರ ಮಾಡುವ ಕಾಲ ದೂರ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀನಿ ಬಂಧುಗಳು. ಒಂದು ವೇಳೆ ನಾವು ಒಗ್ಗಟ್ಟಾಗಿಲ್ಲ ಅಂದ್ರ ನಮಗ್ಯಾರು ಕೇರ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕಿ ಕೇಳ್ಕೊತಾ ಇದ್ದೀನಿ. ಗುರುಗಳು ಯಾವಾಗ ಕರೆ ಕೊಡ್ತಾರೆ ಗುರುಗಳಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ತನು ಮನ ಧನದಿಂದ ನಮ್ಮ ಬಂಟವನ್ನು ನಾವು ಬೆಳೆಸಬೇಕು. ಅದಕ್ಕೆ ನಾನು ಹೇಳಿದ್ದೀನಿ, ಮೊನ್ನೆ ನಾನು MLA ಅವರಿಗೆ ಹೇಳಿದೆ, ನಮ್ಮ ಮಡಿವಾಳ ಮಾಚಿ ತಂದೆಗಳಿಗೆ ಬಸವ ಕಲ್ಯಾಣದಲ್ಲಿ 10 ಎಕರೆ ಜಾಗ ಕೊಡಬೇಕು, ಅಲ್ಲಿ ಭವ್ಯವಾಗಿರ್ತಕ್ಕಂಥ ಮಡಿವಾಳ ಮಾಚಿ ತಂದೆಗಳ ಮಠ ಆಗಬೇಕು. ನಮ್ಮ ಗುರುಗಳು ಬಂದರೆ ಎಲ್ಲಿರ್ಬೇಕ್ರಿ ಕಲ್ಯಾಣದಾಗ? ಕಲ್ಯಾಣ ಉಳಿಸಿದವರಿಗೆ ಅಲ್ಲಿ ಜಾಗ ಇಲ್ಲ ಅಂದಾಗ ನೀವು ಏನ್ ಸಾಧನೆ ಮಾಡ್ತಾ ಇದ್ರಿ ಅಂತ ಇವತ್ತು ನಾನು ಕೇಳ್ತಾ ಇದ್ದೇನೆ. ನಾವು ಮುಂದೆ ಬರ್ಬೇಕಾದ್ರ ಏನಿರ್ಬೇಕು ನಮ್ಮಲ್ಲಿ ಅಂತಂದ್ರ ಗುರು ಮತ್ತೆ ಗುರಿ ಅಂದ್ರೆ ಇವತ್ತು ನಮಗೆ ಬೇಕಾದಂತ ಗುರುಗಳು ಬಸವ ಮಾಚದವರು ನಮ್ಗೆ ಹಿಂದಿದ್ದಾರೆ ಅಂತ ಹೇಳಿ ಬಯಸ್ತೇನೆ ಬಂಧುಗಳನ್ನು. ಹಾಗಾಗಿ ನಾವು ಇವತ್ತ ಏನೋ ಒಂದು ಮುಂದೆ ಹೋಗ್ಬೇಕಾದ್ರೆ ಅದು ಕೂಡ ಹೇಳಿದರೆ ಶಿಕ್ಷಣ ಇರಬೇಕು. ಶಿಕ್ಷಣ ಅಂತಂದ್ರ ನಾವು ಶಿಕ್ಷಣ ಮಾಡಿದ್ರೆ ಮುಂದೆ ನಮ್ಮ ಭವಿಷ್ಯ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ UPಯಲ್ಲಿ ಕೂಡ ನಾನು ಮತ್ತೆ ನಾಸಿಕಲ್ಲಿ ಎಲ್ಲ ರಾಜ್ಯದಲ್ಲಿ ಓಡಾಡ್ತಾ ಇದ್ದೀನಿ. UPಯಲ್ಲಿ ನಮ್ಮ ಮಡಿವಾಳ ಸಮಾಜದವರು ಸುಮಾರು ಒಂದು 10 ಜನ MP ಮತ್ತು ಮಿನಿಸ್ಟರ್ ನಮ್ಮ ಸಮಾಜದವರು ಇದ್ದಾರೆ ಅಂತ ಹೇಳಕ್ ಬಯಸ್ತೇನೆ ಬಂಧುಗಳನ್ನ. ಹೀಗಾಗಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರ ಮುಂದೆ ಬರ್ಬೇಕಾದ್ರೆ ಶಿಕ್ಷಣ ಬಗ್ಗೆ ಹೇಳಿದಾರ. ಶಿಕ್ಷಣ ಮಕ್ಕಳಿಗೆ ಆದಷ್ಟು ಎಲ್ಲರೂ ಎಷ್ಟೇ ಕಠಿಣ ಇರಲಿ ಈಗ ಮುಂದೆ ಬಂದಿದ್ದಾರೆ. ಇನ್ನೂ ಕೂಡ ಬರುವ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಇಲ್ಲೇ ಬೀದರಲ್ಲಿ ನಮ್ದು ಒಂದು ಸುರೇಖಾಂತ್ ಅಂತೇಳಿ ಮಡಿವಾಳ KBDC ಇದ್ದಾರೆ ಬಂಧುಗಳೇ. ಹಾಗಾಗಿ ಇಲ್ಲೇ ನಮ್ಮ ವೇದಿಕೆ ಮೇಲೆ ಕುಂತಿದ್ದಾರೆ PS ಅವರು, ಗಂಗಮ್ಮ ಮೇಡಮ್ ಅವರು, ಯಾರಿಗೆ ಗೊತ್ತಿಲ್ಲ ಬಹಳ ಮಂದಿ. PS ಅವರು ಇಲ್ಲಿ ಜನೋಡಕ್ಕಿತ್ತು, ಮತ್ತೆ ಇಲ್ಲಿನ ನೌಬಟ್ ಠಾಣದಲ್ಲಿದ್ರು ಅವರು. ಹೀಗಾಗಿ ನಮ್ಮ ಸಮಾಜದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಹಾಗೂ IAS ಕೂಡ ಇದ್ದಾರೆ. ಮತ್ತೊಬ್ಬರು ಶಿವಾನಂದ್ ಕಲ್ಕಣಿ ಅಂತ ಹೇಳಿ ನಿಮ್ಗೆ ಗೊತ್ತು, ನಮ್ಮ ಸಮಾಜದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ದಾರೆ ಅಂತ ಹೇಳಿ ಬಯಸ್ತೇನೆ, ಬೆಂಗಳೂರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಮಿಷನರ್. ಹಾಗಾಗಿ ನಮ್ಮ ಮಡಿವಾಳ ಸಮಾಜದಲ್ಲಿ ಇನ್ನೂ ಬರ್ಬೇಕಾದ್ರೆ ಹೇಳಿದ್ರು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಮುಂದೆ ಬರ್ಬೇಕಾದ ಒಂದು ಕಾರಣ ಅದ. ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು, ಮುಂದೆ TP ಮೆಂಬರ್ದಲ್ಲಿ ಮುಂದೆ ಆಗಬೇಕು, ಜಿಲ್ಲಾ ಪಂಚಾಯತ್ ಅಲ್ಲಿ ಕೂಡ ನಾವು ಜಡಪಿಯಲ್ಲಿ ನಿಲ್ಲಬೇಕು. ಬರುವ ದಿನಗಳಲ್ಲಿ MLA ಕೂಡ ನಾವು ಯಾರಾದ್ರೂ ನಮ್ಮ ಸಮಾಜದಲ್ಲಿ ಆಗ್ಬೇಕಂತ ಹೇಳಿದರೆ ನಿಮ್ದೆಲ್ಲ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ ಮುಂದೆ ಬರುವ ದಿನಗಳಲ್ಲಿ ಯಾರಾದ್ರೂ ಒಂದು ಕಡಿಮೆ ಮಾಡಿ ಬೆನ್ನಲ್ಲಿ ಬೆನ್ನು ಎಬ್ಬಿಸಿ ಆಗ್ರಿ ಅಂತ ಹೇಳಕ್ ಬಯಸ್ತಾರೆ ಬಂಧುಗಳು. ಹಜ್ ಯಾತ್ರೆಯು ಉನ್ನತ ಮಟ್ಟದ ಆಧ್ಯಾತ್ಮ ಅನುಭವವಾಗಿದೆ ಎಂದು ನಿವೃತ್ತ ಪ್ರಾಚಾರ್ಯ ಮೊಹಮ್ಮದ್ ನಿಜಾಮುದ್ದೀನ್ ಹೇಳಿದ್ದರು. ಜಮಾಅತೆ ಇಸ್ಲಾಮಿ ಹಿಂದ್ನ ಬೀದರ್ ಘಟಕದ ವತಿಯಿಂದ ನಗರದ ಜಮಾಅತೆ ಮಸೀದಿಯಲ್ಲಿ ಏರ್ಪಡಿಸಿದ ಹಜ್ ಯಾತ್ರಿಗಳ ಸ್ವಾಗತ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಜ್ ಏಕದೇವ ವಿಶ್ವಾಸಿಗರ ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿದ್ದು, ಕಾಬಾ ದೇವ ಭವನವು ಸಕಲರಿಗೆ ಸಮೃದ್ಧಿ ಹಾಗೂ ಸನ್ಮಾರ್ಗದರ್ಶನದ ಕೇಂದ್ರವಾಗಿದೆ ಎಂದು ಬಣ್ಣಿಸಿದರು. ಕಾಬಾ ಭವನದ ಪ್ರದಕ್ಷಿಣೆಯಿಂದ ಜೀವನ ದೇವ ಕೇಂದ್ರೀಕೃತವಾಗುತ್ತದೆ. ಕುರ್ಬಾನಿ ಒಬ್ಬ ದೇವಭಕ್ತ ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಳ್ಳುವ ಸಾಂಕೇತಿಕ ರೂಪವಾಗಿದೆ ಎಂದು ತಿಳಿಸಿದರು. ಇಸ್ಲಾಂನ 5 ಆಧಾರದ ಸ್ತಂಭಗಳಲ್ಲಿ ಹಜ್ ಕೂಡ ಒಂದು. ಸಾಮರ್ಥ್ಯ ಇರುವ ಮುಸಲ್ಮಾನರು ಹಜ್ ಯಾತ್ರೆ ಕೈಗೊಳ್ಳುವುದು ಕಡ್ಡಾಯ. ಹಜ್ ಮಾಡುವುದು ಜನರ ಮೇಲೆ ಅಲ್ಲಾಹನ ಹಕ್ಕಾಗಿದೆ ಎಂದು ಕುರಾನ್ನಲ್ಲಿ ಹೇಳಲಾಗಿದೆ ಎಂದು ಹೇಳಿದರು.
ಹಜ್ ಸಂದರ್ಭದಲ್ಲಿ ಹೊಲೆಯದ 2 ತುಂಡು ಬಟ್ಟೆ ತೊಡುವುದು, ಸರಳ ಚಪ್ಪಲಿ ಧರಿಸುವುದು, ತಾತ್ಕಾಲಿಕ ಟೆಂಟ್ಗಳಲ್ಲಿ ಹಗಲು ರಾತ್ರಿ ಕಳೆಯುವುದು, ಬಯಲಲ್ಲಿ ಮಲಗುವುದು ಮುಂತಾದವು ಸರಳ ಜೀವನಕ್ಕೆ ಪ್ರೇರಣೆ ನೀಡುತ್ತವೆ, ದೇವರ ಸಾಮೀಪ್ಯಕ್ಕೂ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದ್ದರು. ಅರಫ್ ಮೈದಾನದಲ್ಲಿ ಯಾತ್ರಿ ತನ್ನ ತಪ್ಪು ಹಾಗೂ ಪಾಪ ಕಾರ್ಯಗಳಿಗೆ ಪಶ್ಚಾತ್ತಾಪಪಟ್ಟು ಭವಿಷ್ಯದಲ್ಲಿ ತಪ್ಪುಗಳಾಗದಂತೆ ಸಂಕಲ್ಪ ಮಾಡುತ್ತಾನೆ ಎಂದು ಹೇಳಿದರು. ಸಾಂಕೇತಿಕವಾಗಿ 3 ಸೈತಾನ ಸ್ತಂಭಗಳಿಗೆ ಹರಳುಗಳಿಂದ ಹೊಡೆಯುತ್ತಾ ಅಲ್ಲಾಹನು ಮಹಾನನು ಎಂದು ಹೇಳಿ ಜೀವನದಲ್ಲಿ ಸೈತಾನನ ತೃಷ್ಟೀಕರಣದಿಂದ ದೂರವಿರಲು ನಿರ್ಧರಿಸುತ್ತಾನೆ. ಹಜ್ನಲ್ಲಿ ಯಾವಾಗಲೂ ಪಠಿಸುವ ತಲ್ಬಿಯಾದಲ್ಲಿಯೂ ಏಕದೇವನೇ ಮಹಾನನು ಎಂದು ಹೇಳುತ್ತಾನೆ ಎಂದು ವಿವರಿಸಿದರು. ಹಜ್ನಲ್ಲಿ ಒಂದು ಸಣ್ಣ ಕೆಡಕನ್ನು ಮಾಡಬಾರದು ಎಂದು ಹೇಳಲಾಗಿದೆ. ಹೀಗಾಗಿ ಹಜ್ ಮಾಡಿದ ವ್ಯಕ್ತಿ ಜನ್ಮ ತಳೆದ ಮುಗ್ಧ ಮಗುವಿನಂತಾಗುತ್ತಾನೆ, ಜೀವನದಲ್ಲಿ ಕೆಡಕುಗಳಿಂದ ದೂರವಿರುತ್ತಾನೆ ಎಂದು ತಿಳಿಸಿದ್ದರು. ಅಧ್ಯಕ್ಷತೆ ವಹಿಸಿದ ಅಖಿಲ ಭಾರತ ಜಮಾಅತೆ ಇಸ್ಲಾಮಿ ಹಿಂದ್ನ ಸಂಘಟನಾ ಕಾರ್ಯದರ್ಶಿ ಹಾಮಿದ್ ಮಹಮೂದ್ ಖಾನ್ ಮಾತನಾಡಿ, ಹಜ್ ಯಾತ್ರೆ ಕೈಗೊಂಡ ವ್ಯಕ್ತಿ ಅಲ್ಲಾಹನೇ ಸೌರಭಾಮ ಎಂದು ಹೇಳುತ್ತಾನೆ. ಜೀವನದಲ್ಲಿ ಅವನ ಆಧಿಪತ್ಯ ಮಾತ್ರ ಸ್ವೀಕರಿಸುತ್ತಾನೆ, ಅವನನ್ನೇ ಆರಾಧಿಸಿ ಅನುಸರಿಸುತ್ತಾನೆ ಎಂದು ಹೇಳಿದರು. ಪ್ರವಾದಿ ಮಹಮ್ಮದರು ತಮ್ಮ ವಿದಾಯ ಭಾಷಣದ ಸಂದೇಶವನ್ನು ಇತರರಿಗೆ ತಿಳಿಸಬೇಕೆಂದು ಹೇಳಿದ್ದಾರೆ ಎಂದು ತಿಳಿಸಿದ್ದರು. ಮುಸ್ಲಿಂ ಸಮುದಾಯದ ಸತ್ಯದ ಸಾಕ್ಷ್ಯ ವಹಿಸಬೇಕಾಗಿದೆ, ಅದಕ್ಕೆ ಸನ್ನದ್ಧರಾಗಬೇಕಾಗಿದೆ ಎಂದು ಹೇಳಿದ್ದರು. ಹಜ್ ಯಾತ್ರಿಕನು ತನ್ನನ್ನು ತಾನು ಬದಲಿಸಿಕೊಳ್ಳಲು ಹಾಗೂ ಒಳ್ಳೆಯವನಾಗಲು ನಿರ್ಧರಿಸಬೇಕು, ಆಗ ಮಾತ್ರ ನಿಜವಾದ ದೇವಭಕ್ತನಾಗಬಹುದೆಂದು ತಿಳಿಸಿದ್ದರು. ಹಜ್ ಯಾತ್ರಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು. ಜಮಾಅತೆ ಇಸ್ಲಾಮಿ ಹಿಂದ್ ಬೀದರ್ ನಗರದ ಘಟಕದ ಅಧ್ಯಕ್ಷ ಮಹಮ್ಮದ್ ಮೌಜಂ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು. ಜಮಾಅತೆ ಮಸೀದಿಯ ಅಧ್ಯಕ್ಷ ಮಹಮ್ಮದ್ ಜಾವೀದ್, ಹಜ್ ಕಮಿಟಿ ಅಧ್ಯಕ್ಷ ಸೈಯದ್ ಸಗೀರ್ ಅಹಮದ್, ಸೈಯದ್ ಮನ್ಸೂರ್ ಅಹಮದ್ ಖಾದ್ರಿ, ಮಹಮ್ಮದ್ ಆಸಿಫುದ್ದೀನ್, ಗುರುನಾಥ್ ಗಡ್ಡೆ, ಮಹಮ್ಮದ್ ಸಲಾಮುದ್ದೀನ್, ಡಾಕ್ಟರ್ ಇರ್ಷಾದ್ ನವೀದ್ ಇದ್ದರು. ಮಹಮ್ಮದ್ ಸನಾವುಲ್ ಕುರಾನ್ ಪಠಿಸಿದರು. ಮಹಮ್ಮದ್ ಆರಿಫುದ್ದೀನ್ ನಿರೂಪಿಸಿದರು. ಜಿಎನ್ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ MBA ವಿಭಾಗವು 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಹೈಬ್ರಿಡ್ ಮೋಡ್ನಲ್ಲಿ ಹಸಿರು ಹಣಕಾಸಿನ ಮೂಲಕ ಸುಸ್ಥಿರ ಆರ್ಥಿಕತೆ ಕುರಿತು ರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿ ಕಲಬುರಗಿಯ ಪ್ರೊಫೆಸರ್ ಡಾಕ್ಟರ್ ಬಿ ಶಂಭುಲಿಂಗಪ್ಪ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಾ, ಮಾನವನ ಚಟುವಟಿಕೆಗಳಿಂದಾಗಿ ಪರಿಸರ ನಾಶವಾಗುತ್ತಿದೆ. ಪರಿಸರದ ಉಳಿವಿಗಾಗಿ ಇಂಧನದ ನವೀನ ಆಯ್ಕೆಗಳಾದ ಸೌರಶಕ್ತಿ, ವಾಯುಶಕ್ತಿ ಮತ್ತು ಜಲಶಕ್ತಿಯಂತಹ ನವೀಕರಿಸಬಹುದಾದ ಅಗತ್ಯತೆಗಳನ್ನು ಹೊರಹಾಕಿ ಇವುಗಳ ಇಂದಿನ ದಿನಗಳಲ್ಲಿ ಪೆಟ್ರೋಲಿಯಂ ಹಾಗೂ ಕಲ್ಲಿದ್ದಲಿಗಿಂತ ಕಡಿಮೆ ವೆಚ್ಚದಲ್ಲಿ ಲಭ್ಯವಿರುವ ಶಕ್ತಿಯ ಮೂಲಗಳಾಗಿವೆ ಎಂಬುದನ್ನು ವಿವರಿಸಿದರು. ಕೇಂದ್ರ ವಿಶ್ವವಿದ್ಯಾಲಯದ ವ್ಯವಹಾರ ಅಧ್ಯಯನಗಳ ಡೀನ್ ಆಗಿರುವ ಪ್ರೊಫೆಸರ್ ಪಾಂಡುರಂಗ್ ವಿ ಅವರು ಮಾತನಾಡುತ್ತಾ, ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಲು ವರ್ಷಗಳು ಬೇಕಾಗುತ್ತದೆ ಎಂಬ ಗಂಭೀರ ವಿಷಯವನ್ನು ಉಲ್ಲೇಖಿಸಿ, ನೈಸರ್ಗಿಕ ಸಂಪತ್ತುಗಳನ್ನು ಭವಿಷ್ಯ ಪೀಳಿಗೆಗೆ ಉಳಿಸಿ ಕೊಡುವ ಜವಾಬ್ದಾರಿ ಇಂದಿನ ಯುವ ಪೀಳಿಗೆಯ ಮೇಲಿದೆ ಎಂದು ತಿಳಿಸಿದರು. 2015ರಿಂದ ಸ್ಥಿರ ಅಭಿವೃದ್ಧಿಯ ಕುರಿತಾಗಿ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗಳು ನಡೆದಿವೆ. ಇಂದಿನ ಯುವಕರು ವಿಕಸಿತ ಭಾರತದ ನಿರ್ಮಾಣಕ್ಕೆ ಸಹಕರಿಸಬೇಕೆಂದು ಕರೆ ಕೊಟ್ಟರು. ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡಿ, ಈಗಾಗಲೂ ಜೂನ್ ತಿಂಗಳಲ್ಲಿ 500 ಸಸಿಗಳನ್ನು ನೆಡಲಾಗಿದೆ. ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡದಂತೆ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞೆ ಮಾಡಿಸಲಾಗಿದೆ ಎಂದರು. MBA ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಜ್ಯೋತಿ ಐನಾಪುರ್ ಅವರು ಸ್ವಾಗತವನ್ನು ಕೋರಿದರೆ, ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಧನಂಜಯ್, ಡಾಕ್ಟರ್ ಮಹೇಶ್ ಕುಮಾರ್, ಡಾಕ್ಟರ್ ಶಶಿಧರ್ ಪಾಟೀಲ್, ಡಾಕ್ಟರ್ ವಿಜಯರಾಜ್ ಸಾಹು ಮತ್ತು ಡಾಕ್ಟರ್ ಹೂರಾ ಉನ್ನಿಸಾ ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.